ಬೆಳ್ಳಿ, ನಿಂಗೆ ಇನ್ನೊಂದು ಕತೆ ಗೊತ್ತಾನೆ ಮಾರೈತಿ. ಇವತ್ತು ಬಂದು ಭವ್ಯ ಹೇಳ್ತು, ನಂಗಂತೂ ನೋಡು ಬೇಜಾರಾಗೋದು ಮಾತ್ರ ಕಣೆ. ಆ ಮಗಿನ ನಸೀಬೇ ಘನಾಗಿಲ್ಲನೋ ಅನ್ಸಕ್ಕೆ ಶುರುವಾಯ್ತು ಮಾತ್ರ. ಹೊಟ್ಟೆಲ್ಲ ಕಿವಿಸ್ದಂಗಾತು ಮಾತ್ರ. ಹೋಲ್ಡನ್ ಶಾಲಿನಿ ಮೇಡಮ್, ಯಾರು ಸುದ್ದಿ ಅದನ್ನು ಮೊದಲು ಹೇಳಿ. ನೀವು ಕಂತೆ ಪುರಾಣ ಹೇಳ್ಕೊಂಡ್ರೆ ನಾನು ಯಾರಂತ ಜ್ಞಾನ ಮಾಡಲಿ? ಹೌದೇ, ನೀನು ಹೇಳೋದು ಸಮ ಅದೇ. ಅಶ್ವಿನಿ ಕಣೆ. ಅಶ್ವಿನಿಗ ಎಂತ ಆಯ್ತು? ನ್ಯೂ ಇಯರ್ ದಿನ ವಿಶ್ ಎಲ್ಲ ಮಾಡಿದ್ಲು, ನಾನು ವಿಶ್ ಮಾಡಿದ್ದೆ, ಸುಮಾರು ಹೊತ್ತು ಮಾತಾಡಿದ್ವಿ. ಎಂತ ಆಯ್ತು? ಮೊನ್ನೆ ಅಮ್ಮ ಫೋನ್ ಮಾಡಿದವಳು ಬೇರೆ ಹೇಳ್ತಿತ್ತು, ಅದೇ ಅವಳ ಗಂಡನೆಲ್ಲ ಬಂದಿದ್ದಾರಂತೆ, ಅಲ್ಲಿಗೆಲ್ಲ ಹೋಗೇಳಂತೆ ಅಂತ. ಮತ್ತು ಮೊನ್ನೆ ಭವ್ಯಕ್ಕೂ ಮೆಸೇಜ್ ಮಾಡ್ತಾ ಹೇಳ್ತಿದ್ರು, ಇವಾಗ ಫುಲ್ಲು ಮೇಕ್ ಓವರ್ ಮಾಡಿಸ್ಕೊಂಡು ಅಲ್ಲಿ ಕಣೆ, ಗುರ್ತೇ ಸಿಗಂಗಿಲ್ಲ ಅಂತ. ನಾನು ಅವಳಿಗೆ ಮೆಸೇಜು ಮಾಡಿದ್ದೆ, ಫೋಟೋ ಕಳಿಸೆ ಅಂತ. ನಿನ್ನೆ ಮಾಡಿದ್ದೆ, ರಿಪ್ಲೈ ಮಾಡಿರ್ಲಪ್ಪ. ನಂಗೂ ಮರ್ತೋಗಿತ್ತು. ಎಂತ ಆತ? ಅವನೇ ಎಲ್ಲ ಘನಾಗಿತ್ತು. ಅದು ಪಾಪ ಭಾರಿ ಆಸೆನೂ ಇಟ್ಕೊಂಡಿತ್ತು, ಗಂಡನ ಮನೆಗೆ ಹೋಗ್ಬೇಕು ಅಂತ ಖುಷಿಯಲ್ಲಿತ್ತು ಕಣೆ. ಮೊನ್ನೇನಾದ್ರೂ ಗಂಡು ಮತ್ತೆ ಫೋನ್ ಮಾಡಿದ್ನಂತೆ ನೋಡ. ನಿನ್ನೆ ಅಲ್ಲ ಮೊನ್ನೆನೆ, ಹಂಗಾಗಿ ನಿನ್ನ ಮೆಸೇಜು ನೋಡಲೇ ಏನೋ. ಅದು ಪಾಪ ಫೋನ್ ಮಾಡಿಕೊಂಡು ಬೇರೆ ಮನೆ ಮಾಡೋದು ಅಂತ ಎಲ್ಲ ಹೇಳಿ, ಬೇರೆ ಮನೆ ಎಲ್ಲ ಆಗ್ಯದೆ ಅಂತಲೇ ಹೇಳಿದಂತೆ ಇದ್ರ ಹತ್ರ ಹೇಳೋಕ್ಕೆ ಪದ್ಮನು ಇದ್ದಂತೆ ಕಣೆ. ಪದ್ಮನು ಕೇಳಿಸ್ಕೊಂಡದೆ. ಪದ್ಮನ ಎದುರಿಗೆ ಅವನು ಹೇಳೇನಂತೆ, ಬೇರೆ ಮನೆಯೇ ಮಾಡಿದ್ದು, ಅಲ್ಲಿಗೆ ಕರ್ಕೊ ಹೋಗೋದು ಅಂತ. ಮತ್ತೀಗ ಎಂತ ಆಯ್ತು? ಅದೇನೋ ಪದ್ಮತ್ತೆ ಸಂಕ್ರಾಂತಿ ಮುಗಿಸ್ಕೊಂಡು ಹೋಗಲಿ ಅಂತ ಏನೋ ಅಂದರು ಅಂತ ಅಂತಿದ್ರಲ್ಲ ಎಲ್ಲ. ಹೂನೇ, ಅವತ್ತು ನಾನು ನೀನಮ್ಮ ಹೋದವ್ರು ಹೇಳಿದ್ದು ಕಣೆ, ಧನುರ್ಮಾಸ ಮುಗಿಸ್ಕೊಂಡು ಹೋಗೋ ಅಂತ. ಹಂಗಾಗಿ ಪಾಪ ಇತ್ತು ಕಣೆ. ಹೋಗ್ಬೋದಿತ್ತು ಅನಿಸ್ತಾ ಇದೆ. ಈಗ ನೋಡಿದ್ರೆ ಅವನು ಕಲ್ಲು ಬೀಳಕ್ಕೆ, ಅವನೊಂದು ಜಾಯಮಾನಕ್ಕಂಥವೆಲ್ಲ ಎಂತಕ್ಕೆ ಮದುವೆ ಹಬ್ಬ ಆತವೆ ಅತ್ಲಾಗೆ. ತಾಯಿ ಕಾಲಡಿನೇ ಇದ್ದಿರ್ಬೋದು. ಅವನ ತಂಗಿಯನೇ ಹೇಳ್ತಾ ಇದೆಯಂತೆ, ಅಮ್ಮಗೊಬ್ಳಿಗೆ ಇರೋಕ್ಕಾಗಲ್ಲ, ನಿಂಗಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲನು, ಇರೋ ಒಬ್ಬನೇ ಮಗ, ಅಮ್ಮನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಿನ್ನ ಹೆಂಡತಿಗೋಸ್ಕರ ನೀ ಬೇರೆ ಮನೆ ಮಾಡ್ಕೋತಾ ಇದೆಯಲ್ಲ, ಏನು ಸೀನ್ಗಿಲ್ದಿದ್ದವಳು ಹೆಂಡತಿ ಕಂಡಿದ್ದು ನೀನೇನ, ಹಾಗೆ ಹೀಗೆ ಅಂತ ಏನೋ ಬಾಯಿ ಬಂದಂಗೆ ಬೈತಂತೆ ಕಣೆ. ಆಮೇಲೆ ಈಗ ಹೇಳೋದಂಥದ್ದು, ನೀನು ಅಮ್ಮನ ಜೊತೆನೇ ಇರಬೇಕು, ಅಮ್ಮಗೊಬ್ಬಳೇ ಇರೋಕ್ಕಾಗಲ್ಲ, ಅಷ್ಟು ದೊಡ್ಡ ಮನೇಲಿ ಅಮ್ಮ ಒಂದೇ ಹೆಂಗಿರ್ತದೆ, ಇರೋಕ್ಕಾಗಲ್ಲ, ಕೆಲಸದವರೆಲ್ಲ ಇದ್ರೂ ಅಷ್ಟೇ, ನೀನಿದ್ದಂಗೆ ಆತದನು, ಇರೋಕ್ಕಾಗಲ್ಲ, ನಿಂಗೆ ಅಷ್ಟೊಂದು ಹೆಂಡತಿನೇ ಮುಖ್ಯ ಆತನು. ಈಗ ಅಮ್ಮ ಹೇಳೋದಲ್ಲ, ನೀನು ಅಮ್ಮ ಏನು ಮಾತಾಡಲ್ಲ ಅಂತ. ನೀವು ಗಂಡ ಹೆಂಡತಿ ಇರಿ ಮಾರಾಯ ಘನಾಗಿ, ಅಮ್ಮ ಅಂತ ಮಾಡೋಕ್ಕೆ ಹೋಗ್ತದೆ, ನೀನೊಂದು ಎಂತಕ್ಕೆ ಹಿಂಗೆ ಮಾಡ್ತೀಯ, ಹಾಗೆ ಹೀಗೆ ಅಂತ ಸಾಮ ಬೈತಂತೆ. ಬೈಯೋಕ್ಕೂ ಇವನು ಚೆಂಡಲ್ಲಿ ಆರಿಸ್ಕೊಂಡು ಇವನು ಸ್ವಲ್ಪ ಹಾಗೆ ಕೋಲೆ ಬಸವ ಅನ್ಸ್ತದೆ ಕಾಣೆ. ಒಪ್ಕೊ ಬಂದೇನೆ, ಇದ್ರ ಹತ್ರ ಫೋನ್ ಮಾಡ್ಕೊಂಡು ಹೇಳೇನಂತೆ, ಅಲ್ಲ ಮನೆಯೆಲ್ಲ ಮಾಡಿದ್ದೆಲ್ಲ ಹೌದು, ಹಾಗಂತ ಈಗ ಮನೆಗೆ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ, ಈಗ ಅವ್ರ ಹತ್ರ ಎಲ್ಲ ಮಾತಾಡಿ ವಾಪಸ್ ಇಸ್ಕೊತೀನಿ, ನಾವು ನಮ್ಮ ಮನೆಯಲ್ಲೇ ಇರೋಣ, ಅಷ್ಟು ದೊಡ್ಡ ಮನೆ ಇಟ್ಕೊಂಡು ಬೇರೆ ಮನೆ ಅಂತಕ್ಕೆ. ಈಗ ನಾವು ಬೇರೆ ಮನೆ ಮಾಡಿದ್ರೆ ಸಾಮಾನು ಎಲ್ಲ ತಂದ್ಕೋಬೇಕು, ಕಷ್ಟ ಆಗ್ತದೆ, ಬೇರೆ ಮನೆ ಮಾಡೋದು ಬೇಡ, ಈ ಮನೆಯಲ್ಲೇ ಇರೋಣ, ನಿಂಗೆ ಏನೂ ಸಮಸ್ಯೆ ಆಗ್ದಿಲ್ದಂಗೆ ನಾನು ನೋಡ್ಕೋತೀನಿ, ಅಮ್ಮ ನಿಂಗೆ ಏನು ಹೇಳಿದ್ರು ನಾನೇ ಎದುರಿಸ್ತೀನಿ, ಹಾಗೆ ಹೀಗೆ ಅಂತ ನನಗಂತೆ ಕಣೆ. ಇದೀಗ ಮಾತು ಶುರು ಮಾಡ್ಕೊಂಡು ನಾನು ಹೋಗಲ್ಲ, ಹಿಂಗೆ ಮಾಡಿದ್ರೆ ನಾನು ಹೋಗೋದೇ ಇಲ್ಲ ಅಂತ ಶುರು ಮಾಡ್ಕೊಂಡದ್ ಕಣೆ. ಅವನಿಗೆ ಎಂತ ಆಗ್ಯದಂತೆ? ನೀವು ಹೇಳ್ದಂಗೆ ಹೌದತ್ತೆ, ಅಂಥವರೆಲ್ಲ ಅತ್ಲಾಗ ಮದುವೆನೇ ಆಗಕ್ಕೆ ಹೋಗಬಾರ್ದು, ಗಳಿಗೆ ಗಂಡಾಂತರ ಮಾಡ್ತಾ ಇದ್ದಾನಲ್ಲ. ಅಲ್ಲ ಮನೆಯೆಲ್ಲ ಮಾಡಿ ಬಾಡಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದ್ಕೊಂಡು ಈಗ ಅವಳೇನೋ ಹೇಳಿದ್ಲು ಅಂದರೆ ಇವನು ಕುಣಿತಾ ಇದ್ದಾನಲ್ಲ. ಅಲ್ಲ ಅವನಿಗೆ ತಲೆಯಲ್ಲಿ ಬುದ್ಧಿ ಅದೆಯಂತೆ, ಎಂತ ಅದೆಯಂತೆ? ಹಂಗೆ ಸಪೋರ್ಟ್ ಮಾಡೋನಾಗಿದ್ರೆ ಅವತ್ತೇ ಸಪೋರ್ಟ್ ಮಾಡಬೇಕಿತ್ತು. ಅವನ ಜನ್ಮಕ್ಕೊಂದಿಷ್ಟು ಅಲ್ಲ. ಪಾಪ ಅಶ್ವಿನಿ, ನನಗೆ ಬೇಜಾರಾತ ಅದೇ ಆತ, ಎಷ್ಟು ಡಿಸಪಾಯಿಂಟ್ ಆಗೇಳೆ ಏನೋ ಪಾಪ. ಫೋನ್ ಮಾಡ್ಬೇಕು ಅವಳಿಗೆ, ಹೆಂಗೆ ಮಾಡೋದು? ಹೂನೇ, ಪಾಪ ಭಾರಿ ಬೇಜಾರು ಮಾಡ್ಕೊಂಡು ಅಳ್ತಿತ್ತಂತೆ. ನಿಮಗೆ ಯಾರು ಹೇಳಿದ್ದ? ನೀವು ಫೋನ್ ಮಾಡಿದ್ರಾ? ಪದ್ಮತ್ತೆ ಏನಾರು ಸಿಕ್ಕಿದ್ರಾ? ಇಲ್ಲೇ ನಂಗೆ ಪದ್ಮ ಸಿಗ್ಲಾ? ಇದು
ಭವ್ಯ ಫೋನ್ ಮಾಡಿತ್ತಂತೆ ಎಂಥದ್ದು ಅದೆಂಥದ್ದು ಕುಬ್ಸನ್ನ ಎಂಥದ್ದು ಲೇಸ್ ಹಾಕಕ್ಕೆ ಕೊಡ್ಬೇಕು ಅಂತ ಆತದನೆ ಮರೆತಿ ಫ್ರೀ ಅದೇನು ಕೇಳಕ್ಕಂತ ಮಾಡಿದಾಗ ಫೋನ್ ಎತ್ತಲಂತೆ ಒಂದು 3-4 ಸಲ ಮಾಡಿದ್ರೆ ಫೋನ್ ಎತ್ತಲಂತ. ಆಮೇಲೆ ಇದಕ್ಕೊಂಥರ ಅನಿಸ್ತಂತೆ ಎಂತಕ್ಕೆ ಫೋನ್ ಎತ್ತಿಲ್ಲ ಅಂತ, ಎಂಥದಾರ ಆಗಲಿ ಅಂತ ಪದ್ಮಕ್ಕೆ ಮಾಡಿದೆ ಕಣ್ರಿ ಅಂತ. ಪದ್ಮಗೆ ಮಾಡೋಕ್ಕೋ ಪದ್ಮ ಕೊನೆಗೆ ಆಮೇಲೆ ಅದು ಅಳ್ತಿತ್ತಂತೆ. ಪದ್ಮ ಹೇಳಿದಂತೆ ಹಿಂಗಾಗ್ಯದ ಮರ್ರ ಅಂತ. ಅದೇ ಅದು ನನಗೆ ಭವ್ಯ ಬೆಳಗ್ಗೆ ಸಿಕ್ಕಿತ್ತ, ಭವ್ಯ ಹೇಳ್ತಿತ್ತು. ಥೋ ಮರ ಎಂಥದ ಏನು ತಡೀರಿ ನೋಡೋಣ, ನಾ ಭವ್ಯಕ್ಕೂ ಫೋನ್ ಮಾಡಿ ಕೇಳ್ಕೊತೀನಿ, ಆಮೇಲೆ ಅಶ್ವಿನಿಗೆ ಫೋನ್ ಮಾಡ್ತೀನಿ. ಸರಿ ಅತ್ತೆ, ಮಾತಾಡ್ತಾ ಸುಮಾರು ಹೊತ್ತಾಯ್ತು, ನಾ ಆಮೇಲೆ ಮಾಡ್ತೀನಿ ಅತ್ತ, ನಂಗೆ ಮೀಟಿಂಗ್ ಅದೇ. ಹ್ಞೂ ಸರಿ ಕಣೆ, ಹುಷಾರು ಅತ್ತ. ಹಾಂ ಸರಿ ಸರಿ.